ಬರ್ತಾ ಇಲ್ಲ. ಇವತ್ತು ರೈತ ಕುಟುಂಬಗಳು ಬಹಳ ಸಂಕಷ್ಟದೊಳಗೆ ಸಿಕ್ಕಿದ್ದಾರೆ. ಅಂತ ಒಂದು ಸಂದರ್ಭದೊಳಗ ರೈತರು ಈ ದೇಶದ ಬೆನ್ನೆಲುಬು, ಅವರೇ ಕೂಡ ಇವತ್ತು ಸಂತೋಷವಾಗಿಲ್ಲ ಅಂದ್ರ ಈ ಹುಟ್ಟುಹಬ್ಬ ಮಾಡ್ಕೊಳ್ಳೋದ್ರೊಳಗೆ ಆಗ್ತಿಲ್ಲ ಅಂತ ಹೇಳಿ ಒಂದು ಜನಪರವಾದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕಂತ ನಾವೆಲ್ಲರೂ ನಿರ್ಧಾರ ಮಾಡಿದ್ವಿ. ಅದೇ ತೆರನಾಗಿ ನಾವು ಇವತ್ತು ಉಚಿತ ಆರೋಗ್ಯ ಶಿಬಿರವನ್ನ ಎಲ್ಲ ಬಡವರಿಗಾಗಿ ಇಟ್ಕೊಂಡಿದ್ವಿ. ಅದ್ರ ಜೊತೆಗೆ ನೇತ್ರದಾನ ಶಿಬಿರಗಳು ಕೂಡ MF ಜೋಶಿ ಆಸ್ಪತ್ರೆಯವರ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ನಾವು ಇವತ್ತು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಈ ಆರೋಗ್ಯ ಶಿಬಿರಗಳಿಂದ ಉಪಯೋಗ ಪಡೆದ ಅದಕ್ಕೊಂದು ಸಾರ್ಥಕತೆ ಆಗುತ್ತೆ. ಇವತ್ತು ನೋಡಿ, ಸಪ್ತಗಿರಿ ಆಸ್ಪತ್ರೆಯವರು ಇದು ಒಂದೇ ಸಲ ಬರೋದು. ಹಮಿಗಿ ಒಳಗೆ ಮಾಡಿಸಿದ್ದೀವಿ, ಸಿಂಟಾಲ್ ಒಳಗೆ ಮಾಡಿಸಿದ್ವಿ, ಮತ್ತು ಕೊರಳಲ್ಲಿ ಒಳಗೆ ನಾವು ಈ ಕಾರ್ಯಕ್ರಮ, ಈ ಒಂದು ಆರೋಗ್ಯ ಶಿಬಿರವನ್ನು ಮಾಡಿಸಿದ್ದೀವಿ. ಅದಕ್ಕೆ ಉಪಯೋಗ ಎಷ್ಟೈತಪ್ಪ ಅಂತಂದ್ರೆ ನೀವು ಅಲ್ಲಿ ಹೋದಂತವ್ರು ಕೇಳ್ರಿ, ಅವ್ರು ಎಷ್ಟು ಕಾಳಜಿ ಮಾಡ್ತಾರೆ ಅಂದ್ರ ಇಲ್ಲಿಂದ ನಿಮಗೆ ಬಸ್ ಚಾರ್ಜ್ ಕೊಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಸರ್ಜರಿ ಮಾಡಿಸಿ ಹೊಳ್ಳಿ ಮನಿ ತಂದು ಬಡನು ಕೂಡ ಅವರು ನಿಮಗೆ ಕಾಳಜಿ ಮಾಡ್ತಕ್ಕಂಥ ಆಸ್ಪತ್ರೆಯವರು ಇವತ್ತು ಬಿನ್ನಾಳ ಗ್ರಾಮಕ್ಕೆ ಬಂದಾರಂದ್ರೆ ಅದರ ಸದುಪಯೋಗ ಈ 3 ಗ್ರಾಮದವ್ರು ಪಡ್ಕೋಬೇಕು. ಅದೇ ಚೆನ್ನಾಗಿ ಇವತ್ತು ಕಣ್ಣಿಂದಾಗಿರ್ಬೋದು ನಮ್ಮ ಮಹೇಶ್ ಅಣ್ಣನವರು, ಅವರು ಸುಮಾರು ನಮ್ಮ ಕ್ಯಾಂಪ್ನೊಳಗೆ ಏನಿಲ್ಲಪ್ಪ ಅಂತಂದ್ರೆ ಒಂದು 600 ಮಂದಿಗೆ ಇವತ್ತು ಕಣ್ಣು ಶಸ್ತ್ರಚಿಕಿತ್ಸೆಯನ್ನ ಮಾಡತಕ್ಕಂಥ ಕೆಲಸವನ್ನ ಇವತ್ತು ಅವ್ರ ನೇತೃತ್ವದೊಳಗೆ ನಾವು ಮಾಡಿದ್ದೀವಿ ಅಂದ್ರ ಇವತ್ತು ನಾವು ಖುಷಿ ಪಡ್ತಕ್ಕಂಥ ವಿಚಾರ. ಯಾಕಂದ್ರ ಇವತ್ತು ಇಲ್ಲಿಂದ ಹುಬ್ಳಿಗೆ ಹೋಗಿ ಆಪರೇಷನ್ ಮಾಡಿಸಿ ಹೊಳ್ಳಿ ನಿಮಗೆ ಇಲ್ಲಿ ಮನೆಗೆ ತಂದು ಬಿಡ್ತಕ್ಕಂಥ ಕೆಲಸನ ಇವತ್ತು ನಿಮ್ಮ ಮನೆ ಮಕ್ಕಳಾದ್ರೂ ಕೂಡ ಹಿಂದೆ ಮುಂದೆ ನೋಡ್ತಾರೆ ಅಂತ ಇವತ್ತು ಅಂತ ಆಸ್ಪತ್ರೆಯವರು ಇಲ್ಲಿ ನಿಮ್ಮ ಊರಿಗೆ ಬಂದು ಇಂಥ ಸೇವೆಯನ್ನ ಮಾಡಕತ್ತಿರಲ್ಲ. ಅದಕ್ಕೆ ಅವ್ರಿಗೆಲ್ಲರಿಗೂ ಕೂಡ ನೀವು ಇವತ್ತು ಹಾರೈಸಬೇಕಾಗಿದೆ. ಅದಕ್ಕೆ ಆಂಜನೇಯನ ಆಶೀರ್ವಾದ ಅವ್ರಿಗೂ ಕೂಡ ಇರಲಿ. ಇವತ್ತು ಇನ್ನೊಂದು ವಿಶೇಷವಾಗಿ ನಾವು ಹೇಳಬೇಕು ಏನಪ್ಪಾ ಅಂತಂದ್ರ ಬ್ಲಡ್ ಡೊನೇಷನ್ ಕ್ಯಾಂಪ್. ಎಲ್ಲರಿಗೆ ಏನೈತಂದ್ರ ಏನ ರಕ್ತ ಕೊಟ್ಟರೆ ಎಲ್ಲ ಸೊಂಟಿನೇ, ರಕ್ತ ಕೊಟ್ಟರೆ ನನ್ನ ರಕ್ತ ಎಲ್ಲಿ ಕಡಿಮೆ ಆಗುತ್ತೆ ಅನ್ನೋದೊಂದು ತಪ್ಪು ಮಾಹಿತಿ ಎಲ್ಲ ಹಳ್ಳಿ ಒಳಗೆ ರಕ್ತ ಕೊಡಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಇವತ್ತು ನೋಡ್ರಿ, ನಾವು ರಕ್ತ ಒಳಗೆ ನೀರು ಹೆಂಗೆ ತೆಗಿತೀವಿ, ಅದು ಹೆಂಗೆ ಹೊಸ ನೀರು ಬರುತ್ತಾ, ದೇಹದೊಳಗೆ ಇರ್ತಕ್ಕಂಥ ನಾವು 400 ml ತೆಗಿತಾರೆ. ನಿಮ್ಗೇನು ಅವರು ಲೀಟರ್ ಗಟ್ಟಲೆ ಬ್ಲಡ್ ತಗೊಳಂಗಿಲ್ಲ. ಅವ್ರು 400 ml ಬ್ಲಡ್ ಅನ್ನ ತಗೊಂಡ್ರೆ ನಿಮ್ಗೆ ಏನಾಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ರಕ್ತ ಯಾಕೆ ದಾನ ಮಾಡ್ಬೇಕಂದ್ರ ನಾವು ಜೀವನದೊಳಗೆ ಏನಾದ್ರೂ ಪರೋಪಕಾರ ಮಾಡ್ಬೇಕಂದ್ರ ಇವತ್ತು ಇನ್ನೊಬ್ಬರು ನಾವು ಬದುಕಿಸ್ಬೇಕಂದ್ರೆ ನಾವೆಲ್ಲರೂ ಕೂಡ ರಕ್ತದಾನವನ್ನ ಮಾಡಿದ್ರೆ ಅದು ನಾವು ಇವತ್ತು ಪುಣ್ಯದ ಕೆಲಸವನ್ನ ಮಾಡಿದಂಗ. ಈಗ ನಮ್ಮ ಮೇಡಮ್ ಹೇಳಿದ್ರು, ಉತ್ತಮದ ನಿಮಿತ್ತವಾಗಿ ನಮ್ಮ ಹುಣಸಗಿ ತಾಲೂಕಿನ ಬೀರ್ನಾಳ ಗ್ರಾಮದಲ್ಲಿ ಏನು ಇವತ್ತು ಉಚಿತ ಆರೋಗ್ಯ ಶಿಬಿರದ ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಕೊಪ್ಪಣ್ಣವರ ಆದಿಯಾಗಿ ಹಿರಿಯರು ಆಗಿರುವಂತಹ ನಮ್ಮ ಮಾರ್ಗದರ್ಶಕರಾಗಿರುವಂತಹ KPN ಸೌಕರ್ಯವರ ಆದಿಯಾಗಿ ಮಂಡಲ ಅಧ್ಯಕ್ಷರು ಕುಮಾರಸ್ವಾಮಿ ಹಿರೇಮಠರವರೇ, ಉಭಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಸವರಾಜ ಹಿರೇಮಠರವರೇ, ಪ್ರಶಾಂತ್ ಭಗವತ್ನವರೇ, ಅಶೋಕಣ್ಣ ಶ್ರೀಗಣರವರೇ ಹಾಗೂ ಅವರಿವರನ್ನದೇ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳಾ ಪಕ್ಷದ ಪದಾಧಿಕಾರಿಗಳೇ, ಯುವ ಮುಖಂಡರುಗಳೇ, ಪಕ್ಷದ ಪದಾಧಿಕಾರಿಗಳೇ ಹಾಗೂ ಈ ಒಂದು ಆರೋಗ್ಯ ಶಿಬಿರದ ಈ ಒಂದು ಕ್ಯಾಂಪ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಯುವಮೋರ್ಚ ಕಾರ್ಯಕರ್ತ ಬಂಧುಗಳೇ ಹಾಗೂ ಊರಿನ ಎಲ್ಲ ಗುರಿಯರೇ ಎಲ್ಲರೂ ಕೂಡ ನಮಸ್ಕರಿಸ್ತಾ ನನ್ನ ಎರಡು ಮಾತುಗಳನ್ನು ಆಡಲು ಬಯಸ್ತೇನೆ. ಹೋದ್ಸರಿ ನಮ್ಮ ಶಾಸಕರ ಹುಟ್ಟುಹಬ್ಬ ಇಡೀ ಉತ್ತರ ಕರ್ನಾಟಕವೇ. ಅಲ್ಲಿ ನಾವು ಹೋದಾಗ ಪಾಳೆ ಹಚ್ಚೋದ್ರ ಮುಖಾಂತರ ಅವತ್ತಿನ ಒಂದು ದಿವಸದ ನಮ್ದು ಸಮಯ ಕೂಡ ವ್ಯರ್ಥ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡು ಈ ಅಭಿಮಾನಿ ಬಳಗದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಈ ಒಂದು ಆರೋಗ್ಯ ತಪಾಸಣೆಯನ್ನು ಬಹಳ ಅಚ್ಚುಕಟ್ಟಾಗಿ ಅವರು ನೆರವೇರಿಸಿದ್ದಾರೆ. ಹೆಂಗೆ ಅವ್ರು ಮಾಡಿದಾರೆ ಅಂತಂದ್ರೆ, ಇಲ್ಲಿ ಮಣ್ಣಿನ ನಮ್ಮ ಪೂರ್ವ ಕರ್ನಾಟಕ ಅವ್ರು ಹೇಳಿದರು, ನೀವು ECG ಮಾಡಿಸ್ಕೋಬೋದು, ಹಾರ್ಟ್ ಅಟ್ಯಾಕ್ ಇದ್ದರೆ ಅದು ಮಾಡಿಸ್ಬೋದು, ಆನಂತರ ಕಣ್ಣು ತಪಾಸಣೆ ಇರ್ಬೋದು. ನಾವು ರಕ್ತ ಇವತ್ತು ಹೆಚ್ಚಿನ ಸಮಯದಲ್ಲಿ ಇವತ್ತು ರಕ್ತದಾನ ಮಾಡಿದ್ರೆ ರಕ್ತ ಮಟ್ಟ ಹೊಸದಾಗಿ ನಮ್ಮ ಹತ್ರ ವೃದ್ಧಿ ಆಗುತ್ತೆ ಅಂತಕ್ಕಂಥದ್ದನ್ನ ನಮ್ಮ ಡಾಕ್ಟರ್ ಮೇಡಮ್ ಅವರು ಈಗ ಹೇಳಿದಂಗೆ ಯಾರಾದರೂ ರಕ್ತದಾನ ಮಾಡ್ತಕ್ಕಂಥ ಯುವಕರು ಇರ್ಬೋದು, ಯಾರೇ ಇರಲಿ, ಮಹಿಳೆಯರು ಇರ್ಬೋದು, ರಕ್ತದಾನವನ್ನು ಕೂಡ ಮಾಡ್ಬೋದು. ಯಾಕಂದ್ರೆ ನಿಮ್ದು ಸುಮ್ಮನೆ ಮಾಡ್ತೀನಿ ತಕ್ಷಣ ರಕ್ತ ತಗೊಳ್ಳೋದಿಲ್ಲ. ನಿಮ್ಗೆಲ್ಲ ಚೆಕ್ ಮಾಡಿಬಿಟ್ಟು ರಕ್ತ ತಗೊಳ್ತಾರೆ. ಆ ರಕ್ತ ತಗೊಳ್ಳೋದ್ರಿಂದ ಇವತ್ತು ಯಾರು ಬಡ ರೋಗಿಗಳಿಗೆ ರಕ್ತ ಸಿಗ್ತಿರೋದಿಲ್ಲ, ಸಮಯಕ್ಕೆ ಸರಿಯಾಗಿ ಯಾವುದೇ ಒಂದು ಆಕ್ಸಿಡೆಂಟ್ ಆಗ್ತದೆ, ರಕ್ತ ಸಿಗ್ತಿರೋದಿಲ್ಲ. ದಡಕ್ಕೆ ಅವ್ರ ಹತ್ರ ನಾವು ಡೊನೇಟ್ ಮಾಡಿ ಕೊಟ್ಟಿವಿ ಅಂದ್ರೆ ಅವ್ರು ತಮ್ಮ ಬ್ಯಾಂಕ್ನಲ್ಲಿ ಇಟ್ಕೊಂಡ್ಬಿಟ್ಟು ನಮ್ಮ ಸಮಯಕ್ಕೆ ಸರಿಯಾಗಿ
ಒಂದು 4-5 ಜೀವಗಳನ್ನು ಉಳಿಸ್ತಕ್ಕಂಥದ್ದು ಆ ರಕ್ತ ಕೊಡೋದ್ರಿಂದ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅದು ಕೂಡ ಈ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ಅಭಿನಂದನೆಗಳು. ನಾನು KH ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಿಂದ ಬಂದಿರೋದು. ಈ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಬಹಳ ಜನ ಮುಂದೆ ಬರಬೇಕಂತ ಕೇಳ್ಕೊತೀನಿ. ರಕ್ತದಾನ ಮಾಡೋದ್ರಿಂದ ನೀವು ಯಾರೂ ದುರ್ಬಲರಾಗೋದಿಲ್ಲ. ರಕ್ತದಾನ ಮಾಡೋದ್ರಿಂದ ನಿಮ್ಮಲ್ಲಿರೋ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಲ್ಲ ನಾವು, ಈಗ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಎಲ್ಲ ಜಾಸ್ತಿ ಆಗಿದ್ದಾವೆ. ನೀವು ನೋಡ್ತಾ ಬಂದಿದ್ದೀರಾ, ಸಣ್ಣ ವಯಸ್ಸಿನೆಲ್ಲ ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತದೆ. ಇದಕ್ಕೆ ಕಾರಣ ಇದು ಮಧುಮೇಹ, ಡಯಾಬಿಟಿಸ್, ಮತ್ತೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇಲ್ಲದೆ ಇರೋದು, ಮತ್ತೆ ಜಾಸ್ತಿ ಕೊಲೆಸ್ಟ್ರಾಲ್ ಇದರಿಂದ ಈ ಚಾನ್ಸಸ್ ಜಾಸ್ತಿ ಇರ್ತವೆ. ಬಟ್ ನೀವು ರಕ್ತದಾನ ಮಾಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗುತ್ತೆ, ಮತ್ತೆ ನಮ್ಮಲ್ಲಿರೋ ಎಕ್ಸ್ಟ್ರಾ ಕ್ಯಾಲರೀಸ್ ಏನಿರ್ತಾವ ಅವು ಕಡಿಮೆ ಆಗ್ತಾವ. ಸೊ ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಎಲ್ಲ ಕಡಿಮೆ ಆಗ್ತವೆ ರಕ್ತದಾನ ಮಾಡೋದ್ರಿಂದ. ನಾವೇನು ದುರ್ಬಲರಾಗೋದಿಲ್ಲ. ರಕ್ತದಾನ ಮಾಡೋದು ನಾವು 1 ಯೂನಿಟ್ ಏನು ರಕ್ತ ತಗೋತೀವಿ ಅದು 350 ml, ಅರ್ಧ ಲೀಟರ್ಗಿಂತ ಕಡಿಮೆ 1 ಯೂನಿಟ್. ಆಮೇಲೆ ನೀವು ಬಂದ ತಕ್ಷಣ ಏನು ರಕ್ತದಾನ ತಗೊಳ್ಳೋದಿಲ್ಲ. ನಿಮ್ಮ ದೈಹಿಕ ಪರೀಕ್ಷೆ ಮಾಡಿ, ನಿಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಇದೆಯಾ, ನಿಮ್ಮ ಹಿಮೋಗ್ಲೋಬಿನ್ ಅಂಶ 12.5 ಗ್ರಾಮ್ಗಿಂತ ಹೆಚ್ಚಿನದಾಗಿದೆಯಾ, ನಿಮ್ಮ ತೂಕ 45 kg ಗಿಂತ ಜಾಸ್ತಿ ಇದೆಯಾ, ಇವೆಲ್ಲ ನಿಮ್ಮ ದೈಹಿಕ ತಪಾಸಣೆ ಮಾಡಿ ನೀವು